ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತವನ್ನು ಕೋರುತ್ತಾ ಈ ದಿನ ರೈಲ್ವೆ ಆಫ್ ಇಂಡಿಯಾ ಅವರು NTPCಯಲ್ಲಿ ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಡರಲ್ಲಿ ಬರುವಂಥ ಗ್ರ್ಯಾಜುಯೇಟ್ಸ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ಸ್ ಹುದ್ದೆಗಳಿಗೆ ನೇಮಕಾತಿ ಪ್ರಾರಂಭ ಮಾಡಿದ್ದಾರೆ. ಹೋದ ಸತಿ ನಿಮಗೆಲ್ಲ ಗೊತ್ತಿರ್ಬೋದು, 2024 ಸೆಪ್ಟೆಂಬರಲ್ಲಿ ಕಾಲ್ ಮಾಡಿದರು. ಸೇಮ್ ಹುದ್ದೆಗಳು NTPC ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್. ಅದು ಇನ್ನೂ ಪ್ರೊಸೆಸ್ಸಲ್ಲಿದೆ. CBT 1 ಆಗಿದೆ, CBT 2 ಇನ್ನೂ CBT 1 ಇತ್ತೀಚೆಗಷ್ಟೇ ಆಯಿತು. ಒಂದು ತಿಂಗಳ ಹಿಂದೆ 2 ತಿಂಗಳ ಹಿಂದೆ CBT 1 ಎಕ್ಸಾಮ್ಸ್ ಆಗಿದೆ, ಎರಡಕ್ಕೂ ಆಗಿದೆ, ಗ್ರ್ಯಾಜುಯೇಟು ಅಂಡರ್ ಗ್ರ್ಯಾಜುಯೇಟ್ NTPCಗೆ. CBT 2 ಇನ್ನೂ ಪ್ರೊಸೆಸಿಂಗಲ್ಲಿದೆ. ಈ ವರ್ಷ ಮತ್ತೆ ಕಾಲ್ ಮಾಡಿದ್ದಾರೆ 2025 ಮತ್ತೆ ಸೇಮ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸಲ್ಲೇ RRB ಅವರು ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟಲ್ಲಿ ಖಾಲಿ ಇರುವಂಥ ಹುದ್ದೆಗಳು ನೇರ ನೇಮಕಾತಿ ಮೂಲಕ ಹುದ್ದೆಗಳನ್ನು ಭರ್ತಿ ಮಾಡೋ ಸಲುವಾಗಿ ಮತ್ತೊಮ್ಮೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಎವ್ರಿ ಇಯರ್ ಇನ್ಮೇಲೆ ರೈಲ್ವೆಯಲ್ಲಿ ಲೋಕೋ ಪೈಲಟ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಲೋಕೋ ಪೈಲಟ್ಸ್ ಆಗಿರ್ಬೋದು, ಅಥವಾ ಗ್ರೂಪ್ ಡಿ ಲೆವೆಲ್ ಆಗಿರ್ಬೋದು, ಅಥವಾ NTPCನೇ ಆಗಿರ್ಬೋದು, ಎವ್ರಿ ಇಯರ್ ಇನ್ಮೇಲೆ ರೆಗ್ಯುಲರ್ ಆಗಿ ಕಾಲ್ ಮಾಡ್ತೀರಂತ ಮಿನಿಸ್ಟ್ರಿ ಆಫ್ ರೈಲ್ವೆ ಹೇಳಿದೆ. ಅದೇ ರೀತಿ ನಡ್ಕೊತಾ ಇದ್ದಾರೆ ಕೂಡ ಅವರು. ಸೊ ಈ ವರ್ಷವೂ ಕೂಡ RRB NTPCಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಭರ್ತಿ ಮಾಡೋ ಸಲುವಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಒಂದು ಪತ್ರಿಕಾ ಪ್ರಕಟಣೆ ಎಂಬುದು ವಿಸ್ತೃತವಾದ ಅಧಿಸೂಚನೆ ಇನ್ನೂ ಹೊರಬಂದಿಲ್ಲ. ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ. ಎಷ್ಟೆಷ್ಟು ಹುದ್ದೆಗಳಿಗೆ ಮತ್ತು ಯಾವ್ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸ್ಬೋದು ಅಂತೇಳಿ ಒಂದು ಕಿರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿರುವಂಥ ಅಂಶಗಳನ್ನು ನೋಡೋದಾದರೆ, ಅಕ್ಟೋಬರ್ 21ರಿಂದ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರೋಂಥವ್ರು NTPCಗೆ ಹಾಕ್ಕೊಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಗ್ರ್ಯಾಜುಯೇಟ್ಸ್ಗೆ 21/10/2025ರಿಂದ ಅಪ್ಲಿಕೇಶನ್ಸ್ ಹಾಕ್ಕೊಬೋದು. ಅಂಡರ್ ಗ್ರ್ಯಾಜುಯೇಟ್ಸು 28/10/2025ರಿಂದ ಅವ್ರಿಗೆ ಅಪ್ಲಿಕೇಶನ್ಸ್ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಒಂದು ತಿಂಗಳವರೆಗೂ ಕಾಲಾವಕಾಶ ಇರುತ್ತೆ, ಒಂದು ತಿಂಗಳವರೆಗೂ ಹಾಕ್ಕೊಬೋದು. ಈ ವರ್ಷ ಎಷ್ಟಿದೆ ಪೋಸ್ಟ್ಸ್ NTPC ಗ್ರ್ಯಾಜುಯೇಟ್ಸ್ಗೆ ಅನ್ನೋದಾದರೆ 5,000 ಹುದ್ದೆಗಳು ಇದ್ದಾವೆ. ಅದೇ ಪ್ರೀವಿಯಸ್ಲಿ ನೀವು 2024ರಲ್ಲಿ ಅದರಲ್ಲಿ ನೋಡೋದಾದರೆ ಪ್ರೀವಿಯಸ್ಲಿ 8,113 ಇತ್ತು. ಸೊ ಈ ವರ್ಷ ಕಂಪೇರ್ ಮಾಡೋದಾದರೆ 3,113 ಪೋಸ್ಟಿಂದ ಕಡಿಮೆ ಕಾಲ್ ಮಾಡಿದ್ದಾರೆ ಗ್ರ್ಯಾಜುಯೇಟ್ಸ್ಗೆ. ಸೊ ಅಂಡರ್ ಗ್ರ್ಯಾಜುಯೇಟ್ಸ್ ನೋಡೋದಾದರೆ 3,050 ಈ ಸತಿ ಪ್ರಸಕ್ತ ಸಾಲಿನಲ್ಲಿ ಕಾಲ್ ಮಾಡೋದು 3,050. ಪ್ರೀವಿಯಸ್ಲಿ ನೋಡೋದಾದರೆ 3,445. ಅಂದರೆ ಮತ್ತೊಮ್ಮೆ ಇಲ್ಲಿ ನೋಡೋದಾದರೆ ಮತ್ತೆ ಇಲ್ಲಿ ಕಡಿಮೆ ಪೋಸ್ಟನ್ನು ಕಾಲ್ ಮಾಡಿದ್ದಾರೆ ಈ ಸತಿ. ಅಂದರೆ ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ವೇಕೆಂಟ್ ಪೋಸ್ಟ್ಸ್ ಕಡಿಮೆ ಕಾಲ್ ಮಾಡಿದ್ದಾರೆ. ಆದ್ದರಿಂದ ಹೋದ ಸತಿಯಿಂದ ಈ ಸತಿ ಇನ್ನೂ ಟಫ್ ಕಾಂಪಿಟೇಷನ್ ಇರೋದಂತೂ ಖಂಡಿತ. ಸೊ ಅದರಿಂದ ಎಲ್ಲ ಚೆನ್ನಾಗಿ ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ಇತ್ತೀಚೆಗಷ್ಟೇ ನಡೆದಿರೋಂಥ 2024 NTPC ಗ್ರ್ಯಾಜುಯೇಟ್ಸ್ ಅಂಡರ್ ಗ್ರ್ಯಾಜುಯೇಟ್ CBT 1ನಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರ ಅಂಥವರು CBT 2 ಚೆನ್ನಾಗಿ ಪ್ರಿಪೇರ್ ಆಗಿ. ಇಲ್ಲ ಅದರಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿರಲ್ಲ ಅಂಥವ್ರಿಗೆ ಇದು ಇನ್ನೊಂದು ಅವಕಾಶ, ಸುವರ್ಣ ಅವಕಾಶ ಅನ್ಬೋದು. ಈ ಎಕ್ಸಾಮ್ಸ್ 2025ರಲ್ಲಿ ಇವಾಗ ಕಾಲ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಮುಂದಿನ ವರ್ಷ ಎಕ್ಸಾಮ್ಸ್ ಇದು ಸ್ಟಾರ್ಟ್ ಆಗುತ್ತೆ. ಮುಂದಿನ ವರ್ಷ ಒಂದು ಜೂನ್ ಜುಲೈ ಆಸ್ಪಾಸ್ನಲ್ಲಿ ಎಕ್ಸಾಮ್ಸ್ ಮಾಡ್ಬೋದು. ಈಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ CBT 1 CBT 2 ಅಲ್ಲಿ ಪಾಸ್ ಆಗ್ಬೋದು. ಸೊ ಎಲ್ಲ ಕರ್ನಾಟಕದವರು ಆಗಿರ್ಬೋದು, ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ಅಷ್ಟು ಹೆಚ್ಚಾಗಿ ಫೋಕಸ್ ಮಾಡೋದಿಲ್ಲ. ಸೊ ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಮೆಂಟಲ್ ಎಬಿಲಿಟಿ ಪಾರ್ಟ್ ತುಂಬ ಇರುತ್ತೆ ಇದರಲ್ಲಿ, ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ಅವೇರ್ನೆಸ್. ಸೊ ಎಕ್ಸಾಮ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿ ಸೆಲೆಕ್ಟ್ ಆಗಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.